ದೈತ್ಯ ಶಕ್ತಿ ಒಕ್ಕಲಿಗರ ಬೆಂಬಲವಿರುವ ವಂಶದ ಕುಡಿ ನನ್ನ ವಿರುದ್ಧ ಸ್ಪರ್ಧೆ ಮಾಡಿದೆ. ಕಳೆದ ಚನ್ನಪಟ್ಟಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಮತ 15,000. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ದೈತ್ಯ ಶಕ್ತಿ ಒಕ್ಕಲಿಗ ಬೆಂಬಲವಿರುವ ವಂಶದ ಕುಡಿ ನನ್ನ ವಿರುದ್ಧ ಸ್ಪರ್ಧೆ ಮಾಡಿದೆ. ಈಗ ನಾವು 1 ಲಕ್ಷಕ್ಕಿಂತ ಅಧಿಕ ಮತ ಪಡೆದ್ರೆ ನಮಗೆ ಗೆಲುವು ಸಿಗುತ್ತೆ. ಈವರೆಗೂ ಕೂಡ ನನ್ನೆಲ್ಲಾ ಚುನಾವಣೆಗಳಲ್ಲೂ ಕೂಡ 80ರಿಂದ 90 ಸಾವಿರ ಮತ ಪಡೆದಿದ್ದೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದೇನೆ ಅಂತ ಕೈ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಲೆಕ್ಕಾಚಾರಗಳು ಒಂದಷ್ಟು ಇರುತ್ತೆ. ಯಾವ ರೀತಿ ಇದೆ ಲೆಕ್ಕಾಚಾರ ಅಂತೇಳಿ ಮಾತಾಡ್ಸೋಣ. ಸರ್, ನಿನ್ನೆ ಮತದಾನ ಆಗಿದೆ, ಲೆಕ್ಕಾಚಾರ ಆಗಿದೆ ಸರ್? ಇಲ್ಲ, ಈಗ ಪ್ರತಿ ಬೂತ್ನಲ್ಲೂ ನಮ್ಮ ಮುಖಂಡರುಗಳು ಬಂದು ಚುನಾವಣೆ ಹೇಗಾಗಿದೆ ಅಂತ ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ಒಟ್ಟಾರೆ ಸಮಬಲದ ಹೋರಾಟ ಇದೆ. ಇದೇನಾಗಿದೆ, ಒಂದು ಕುಟುಂಬದ ವಿಚಾರ, ಒಂದು ಪ್ರಾದೇಶಿಕ ಪಕ್ಷದ ತಲೆದಂಡದ ವಿಚಾರ. ಏನಾರ ಮಾಡಿ ಆ ಒಂದು ಒಕ್ಕಲತನವನ್ನು ಉಳಿಸ್ಕೋಬೇಕು, ದೇವೇಗೌಡರು ಆ ಹಿರಿತನವನ್ನು ಉಳಿಸ್ಕೋಬೇಕು ಅಂತೇಳಿ ಅವರು ಮೊಮ್ಮಗನಿಗಾಗಿ ಹೋರಾಟ, ಅವರ ಶಪಥ, ಅವರ ಪ್ರತಿಜ್ಞೆ. ಕುಮಾರಸ್ವಾಮಿಯವರು ಕೇಂದ್ರದ ಸಚಿವರಾಗಿ ಅವ್ರ ಪ್ರತಿಷ್ಠೆ, ಅವರು NDA ನಾಯಕರಿಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವರು ಚುನಾವಣೆನ ಹಗಲು ರಾತ್ರಿ ಹೋರಾಟ ಮಾಡಿ ಮಗನನ್ನೇ ಪಣಕ್ಕಿಟ್ಟು ಚುನಾವಣೆ ಮಾಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಸಿದ್ದರಾಮಯ್ಯನವರ ವರ್ಚಸ್ಸು, DK ಶಿವಕುಮಾರ್ ಅವರ ಪ್ರತಿಷ್ಠೆನೂ ಕೂಡ ಇದೆ. ಅವರು ಇದೇ ಜಿಲ್ಲೆಯವರು. ಅದರ ನಡುವೆ ನಾನು ಅಭ್ಯರ್ಥಿ ಆಗಿದ್ದೀನಿ. ನಾನು ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ವಿರುದ್ಧ ಇದ್ದೆ. ಈಗ ಪುನಃ ಇವ್ರ ಜೊತೆಗೆ ಬಂದು ಸೇರ್ಕೊಂಡಿದ್ದೀನಿ. ಒಂದು ರೀತಿ ಕಸಿವಿಸಿಯಾದಂಥ ಚುನಾವಣೆ, ಗೊಂದಲ ಇದೆ. ಅಂತಿಮವಾಗಿ ಹೋರಾಟ ಇದೆ. ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅಂದರೆ ಸರ್, ಯಾವೊಬ್ಬ ನಾಯಕರಿಗೂ ಕೂಡ ಅಷ್ಟು ಕಾನ್ಫಿಡೆಂಟ್ ಕಾಣಿಸ್ತಾ ಇಲ್ಲ. ಆ ಪ್ರಚಾರದ ವೇಳೆ ಇದ್ದಂಥ ಕಾನ್ಫಿಡೆಂಟ್ಸು ಮತದಾನ ಮುಗಿದ ಬಳಿಕ ಯಾವ ರೀತಿ ಕಾಣಿಸ್ತಾ ಇಲ್ವಲ್ಲ ಸರ್? ಈಗ ಮತ ಕೇಳೋದು ನಮ್ಮ ಧರ್ಮ. ಮತದಾನ ಮಾಡುವಾಗ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಮತದಾರರು ತೀರ್ಮಾನ ಮಾಡ್ತಾರೆ. ಇದು ಹೇಳಿ ಕೇಳಿ ಹಳೆ ಮೈಸೂರು ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ. ಸ್ವಾಭಾವಿಕವಾಗಿ ಜನತಾದಳ ಅಪ್ಪರ್ ಹ್ಯಾಂಡ್ ಇದೆ. ಇವತ್ತು BJP JDS ಒಂದಾಗಿ NDA ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರೇ 25,000 30,000 ಲೀಡ್ ಇದ್ದಾರೆ. ಅದು ಹಂಗಾಗಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 15,000 ತಗೊಂಡಿದೆ. ಇದೆಲ್ಲ ನೋಡಿದಾಗ ಹೋರಾಟ ಇದೆ. ಜನ ಅಷ್ಟು ಬೇಗ ಚೇಂಜ್ ಓವರ್ ಆಗಬೇಕಲ್ಲ, ಈಗ ಸ್ವಿಚ್ ಓವರ್ ಆಗಬೇಕಲ್ಲ. ಈಗ ಸಾರಿ NDA ಗೆಲ್ಲಿಸಿದ್ರು, ಪುನಃ 6 ತಿಂಗಳಿಗೆ ಈಗ ಪುನಃ ಈಗ ಈ ಚುನಾವಣೆ ಬಂದಿದೆ. 6 ತಿಂಗಳೊಳಗಡೆ ಪುನಃ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗುತ್ತೆ ಅನ್ನೋದೇ ನನಗೂ ಇರ್ತಕ್ಕಂಥ ಆತಂಕ. ಬಟ್ ನಾನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಆದರೆ ದೇವೇಗೌಡರು ಕುಟುಂಬದ ಕುಡಿ ಒಂಥರ ರಾಜಕೀಯದಲ್ಲಿ ದೈತ್ಯ ಶಕ್ತಿ, ಅದರ ಹೋರಾಟ, ಮತ್ತು ನಮ್ಮಲ್ಲಿ ಜಮೀರ್ ಅಹ್ಮದ್ ಅವರ ಹೇಳಿಕೆಗಳು, ಕೆಲವು ಅಗ್ರೆಸಿವ್ ಭಾಷಣನೂ ಕೂಡ ನಮಗೆ ಮುಳುವಾಗಿರ್ಬೋದು ಅಂತ ಅನಿಸುತ್ತೆ. ಬಟ್ ನನಗೆ ಸರ್ಕಾರದ ಬೆಂಬಲ, ಸರ್ಕಾರ ಇರೋದ್ರಿಂದ ನಾನು ಒಂದಷ್ಟು ಕನ್ವಿನ್ಸ್ ಆಗಿ ಮಾತಾಡಿದ್ದೀನಿ. ನೋಡೋಣ ಏನಾಗುತ್ತೆ. ದಾಖಲೆಯ ಮತದಾನ ಆಗಿರುವಂಥದ್ದು ಸರ್ ಈ ಬಾರಿ 88%. ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತೇಳಿ? ಅಲ್ಲ, ಅದನ್ನು ಈಗೇನು ತಿಳೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಮತದಾನ ಮಾಡಲೇಬೇಕು, ಅವ್ರ ಕರ್ತವ್ಯ ಅಂತ ಬಂದು ಮತದಾನ ಮಾಡಿದ್ದಾರೆ. ಒಳ್ಳೆ ಮತದಾನ ಆಗಿದೆ. ಮತದಾನ ಉಪಚುನಾವಣೆ ಕದನನೇ ಹಾಗೆ, ಮತದಾನ ಮಾಡಲೇಬೇಕು ಅಂತ ಭಾಳ ದೂರದ ಊರುಗಳಿಂದ ಬಂದು ಮತ ಮಾಡಿದ್ದಾರೆ. ಆ ಥರ ಮತದಾನ ಮಾಡಿದ ಎಲ್ಲ ಮತದಾರರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅವರು ಈ ಒಂದು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಅವರ ಕರ್ತವ್ಯವನ್ನು ಮೆರೆದಿದ್ದಾರೆ. ಅವರಿಗೆಲ್ಲ ಮಾಧ್ಯಮದ ಮುಖಾಂತರ ಧನ್ಯವಾದಗಳು. ರಿಸಲ್ಟ್ ಏನೇ ಬರಲಿ, ಅಲ್ಪ ಅಂತರದಲ್ಲಿ ಯಾರಾದರೂ ಗೆಲ್ಬೋದು. ಇದಿಷ್ಟು ಸಿಪಿ ಯೋಗೇಶ್ವರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಪ್ರವೀಣ್ MH, ಪವರ್ TV, ಚನ್ನಪಟ್ಟಣ.